ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಾಗಿ ಇವತ್ತು ಪತ್ರಿಕೆಯ ಸುದ್ದಿಗೋಷ್ಠಿ ಮಾಡಲು ಬಂದಿರುವ ನಮ್ಮ ನಾಯಕರಾದ ದೇವೇಂದ್ರ ಜಮಾದಾರ್ ಅವರಿಗೂ, ಅದೇ ರೀತಿಯಾಗಿ ನಮ್ಮ ಹೆಗ್ಗಾಳಿ ಅವರಿಗೂ, ಅದೇ ರೀತಿ ನಮ್ಮ ವಿಜುಗೌಡ ಅಳಿಗೆಯವರಿಗೂ, ಜಮೀಲ್ ಗೋಂಡಿ ಸಾಹೇಬರಿಗೂ, ಹಲವಾರು ಮಾಲಿಕೆಯ ಗುತ್ತೇದಾರ್ ಅವರ ಅಭಿಮಾನಿ ಬಳಗಕ್ಕೂ ನಾನು ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತು ಸುದ್ದಿ ಗೋಷ್ಠಿಯನ್ನು ಕರೆದಿರುವ ಉದ್ದೇಶ, ನಿನ್ನೆ ಅಫಜಲ್ಪುರ ತಾಲೂಕಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಪ್ರಕಾಶ್ ಜಮಾದಾರ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಈ ತಾಲೂಕಿನ ಹಿಂದೆ ನೀವು ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ ಅವರು ಶಾಸಕರಾಗಿದ್ದಾಗ ನಿಮ್ಮ ಸೋದರರು ಆಡಳಿತವನ್ನು ಮಾಡ್ತಿದ್ರಲ್ಲ, ಅವಾಗ ನೀವೇನಾಗಿದ್ರಿ ಅಂತ ಹೇಳಿ ಹೇಳ್ತಾರೆ. ಯಾರು? ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು. ಜಿಲ್ಲಾ ಪಂಚಾಯಿತಿಯ ಸದಸ್ಯರಿಗೆ ಒಂದು ಹೇಳಕ್ಕೆ ಬಯಸ್ತೀನಿ, ಪ್ರಕಾಶ್ ಜಮಾದಾರ್ ಅವರೇ, ಈ ತಾಲೂಕಿನಲ್ಲಿ 6 ಬಾರಿ ಮಾಲಿಕೆಯ ಗುತ್ತೇದಾರ್ ಸಾಹೇಬರು MLA ಆಗಿರುವಾಗ ಅವ್ರ ಸೋದರರು ಆಡಳಿತವನ್ನು ಮಾಡ್ತಾ ಇದ್ರು. ಹೇಗೆ ಮಾಡ್ತಾ ಇದ್ರಪ್ಪ ಅಂದ್ರೆ, ಅವರ ಸೋದರರ ಒಂದು ಸಲಹೆಯ ಮೀರಿಗೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಒಂದು ಜಾತಿಯ ಜನಾಂಗದ ಸಾಮಾನ್ಯ ಜನರು ಅವ್ರ ಹತ್ರ ಹೋದಾಗ ಅವ್ರು ಹೇಳ್ತಿದ್ರು, ಹಿಂಗ್ರಿ ಮಲಗ್ರೆ ನಮ್ದು ಹಿಂಗಂತ ಕೆಲಸ ನಿಂತಾವ ಅಂದಾಗ ಅವ್ರು ಚಾಚು ಚಪ್ಪದೆ ಇಮ್ಮಿಡಿಯೇಟ್ಲಿ ಆಫೀಸರ್ಗಳಿಗೆ ಫೋನ್ ಮಾಡಿ ಅದು ಕೆಲಸ ಮಾಡ್ರಿ, ಬಡವ್ರು ಅದಾರ, ಅವ್ರದ್ದು ಹಿಂಗೆಲ್ಲ ನೀವು ಓಡಿಸಾಡ್ಕೊತ ಕೂತ್ರೆ ಹೆಂಗಂತ ಕೇಳ್ತಾ ಇದ್ರು. ಅದಕ್ಕೆ ಪ್ರಕಾಶ್ ಜಮಾದಾರ್ ಅವ್ರಿಗೆ ಹೇಳ್ತೀನಿ, ಅಲ್ಲಿ ಈ ನಿಮ್ಮ ಹತ್ರ ಇರೋ ನಾಯಕರು ಅರುಣ್ ಕುಮಾರ್ ಪಾಟೀಲ್ ಅವರು ಈಗ ಸಾಮಾನ್ಯ ಜನರು ಯಾರಾದರೂ ಬಂದ್ರೆ ಹೇಳ್ತಾರೆ, ಯಾರು ನೀನು ಫಸ್ಟ್ ಹೆಸರು ಕೇಳ್ತಾರೆ, ನಿಮ್ದು ಯಾವ್ರು ಅಂತಾರೆ. ಹೌದು, ನೀವು ನಮಗೆ ಮತನೇ ಹಾಕಿಲ್ಲಲ್ಲಪ್ಪ, ಹ್ಯಾಂಗಪ್ಪ ನೋಡಂತ ಮುಂದಂತ ಹೇಳ್ತಾರೆ. ಅದು ಸರಿಪಡಿಸ್ರಿ ಪ್ರಕಾಶ್ ಜಮಾದಾರ್ ಅವರೇ, ನಮ್ಮ ತಾಲೂಕಿನಲ್ಲಿ ಈ ತರ ಗುತ್ತೇದಾರ್ ಫ್ಯಾಮಿಲಿ ಕೆಲಸ ಮಾಡ್ಯಾರ ಅಂತ ಹೇಳಿ 6 ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಈ ಅಫಜಲ್ಪುರ ತಾಲೂಕಿನ ಜನರು. ಅದು ನೀವು ಅರ್ಥ ಮಾಡ್ಕೋಬೇಕು. ನೀವು ಏನು ತಿಳ್ಕೊಳ್ಳಾರ್ದೆ ಆಯ್ತು, ಅದು ಇನ್ನೊಂದು ಹಿಂದುಳಿದ ವರ್ಗದ ಜನರಿಗೆ ಕೋಲಿ ಸಮಾಜದವರು ನೀವು ಶಾಸಕರಾಗಿದ್ದಾಗ ಏನು ಕೊಡುಗೆ ಕೊಟ್ರಿ ನೀವು ಅಂತ ಕೇಳ್ತೀರಿ. ಅರೆ ನಿಮ್ ಗಮನಕ್ಕಿಲ್ಲೇನ್ರಿ ಪ್ರಕಾಶ್ ಜಮಾದಾರ್ ಅವರೇ, ಈ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರನ್ನ ಮಾಡಿದವರು ಕೋಲಿ ಸಮಾಜದ ಫಸ್ಟ್ ರುಕ್ಮಿಣಿ ಜಮಾದಾರ್ ಅವರಿಗೆ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ತಾಲೂಕಿನಲ್ಲಿ APMC ಅಧ್ಯಕ್ಷರನ್ನಾಗಿ ರಾಮಣ್ಣ ನಾಯ್ಕೋಡಿ ಕೋಳಿ ಸಮಾಜದವರಿಗೆ ಮಾಡಿದ್ದಾರೆ. ಹಿಂದುಳಿದ ವರ್ಗದ ಸದಸ್ಯರನ್ನಾಗಿ ಮಾಂತೇಶ್ ಪಾಟೀಲ್ ರವರನ್ನ ಮಾಲಿಕೆಯ ಗುತ್ತೇದಾರ್ ಅವರೇ ಮಾಡಿದ್ದಾರೆ. ಇನ್ನು ಒಂದು ಕಾಂಟ್ರಾಕ್ಟರ್ ಯಾರಿಗೆ ಬೆಳೆಸಿರಿ ನೀವು ಕೋಳಿ ಸಮಾಜದ ಹಿಂದುಳಿದವರಿಗೆ ಅಂತ ಕೇಳ್ತೀರಿ. ಇವತ್ತು ದೇವೇಂದ್ರಣ್ಣ ಜಮಾದಾರ್ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್, ಅದು ಮಾಲಿಕೆಯ ಗುತ್ತೇದಾರ್ ಮಾಡಿರುವಂತ ಕೊಡುಗೆ. ಅದು ಇವತ್ತು ರಮೇಶ್ ಮಾಣಿಕಪ್ಪ ಮಸ್ತಾರ್ ಅವರ ಮಗನಿಗೆ ಕೂಡ ಇದೇ ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ ಸಾಹೇಬ್ರೆ ಮಾಡಿದ್ದು. ಇನ್ನು ಒಂದೇನಂದ್ರೆ ಶಿವಗಾಣೂರವರು, ಅದು ನಿಮ್ಮ ಸ್ವಂತ ಕಲ್ಲೂರು ಗ್ರಾಮದವರೇ ಅವ್ರಿಗೂ ಕೂಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಮಾಡಿದವರು ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ ಅವರು ಅಂತ ಹೇಳಿ ತಮಗೆ ನೆನಪಿರಲಿ. ಮತ್ತೇನ್ ಕೇಳ್ತೀರಿ? ಇಲ್ಲ, ಇವತ್ತು ತಾಲೂಕಿನಲ್ಲಿ ಹಿಂದುಳಿದ ವರ್ಗದ ಇದು ಕೇಳಿದ್ರೆ ಆಯ್ತು, ಇದು ಸರಿ ಆಯ್ತು. ಮುಂದೇನಪ್ಪಾ ಅಂದ್ರೆ, ಈ ತಾಲೂಕಿನಲ್ಲಿ ನೀವು ಕಾರ್ಯಕರ್ತರನ್ನ ನೀವು ಸರಿಯಾಗಿ ನೋಡ್ಕೊಳ್ಳಲ್ಲ. ಇವತ್ತು ಸರಿಯಾಗಿ ನೋಡ್ಕೊಳ್ತಾ ಇರೋದಕ್ಕೆ ನಾವೆಲ್ಲ ಸಣ್ಣವರು, ಅವ್ರ ಮೊಮ್ಮಕ್ಕಳು ವಯಸ್ಸಿಲ್ಲ, ಇವತ್ತು ನಮಗೂ ಅವ್ರ ಜೊತೆಯಲ್ಲಿ ತಗೊಂಡು ನಮ್ಗೆ ತಿರುಗಾಡ್ತಾರೆ. ಅಂದ್ರೆ ಅದು ಅವ್ರು ಕೊಟ್ಟಿರ್ತಕ್ಕಂಥ ಗೌರವ, ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿ, ಅದು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು. ಇನ್ನ ಒಂದು ಏನಪ್ಪಾ ಅಂದ್ರೆ, ಈ ತಾಲೂಕಿನಲ್ಲಿ ನಮ್ಮ ನಾಯಕರು ಹಿಂದುಳಿದ ವರ್ಗದ ನನಗೆ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಮಾಡಿದ್ದಾರೆ. ನಿಮಗೆ ಒಬ್ಬ ಧೀಮಂತ ನಾಯಕ, ಈ ಕೋಲಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಧೀಮಂತ ನಾಯಕ ವಿಠ್ಠಲ್ ಹೇರೂರ್ಜಿ ಅವರ ಭಯಕ್ಕಾಗಿ ನಿಮಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟಿದ್ದಾರೆ, ನಿಮ್ಮ ಸ್ವಂತ ಸಲುವಾಗಿ ಏನೂ ಕೊಟ್ಟಿಲ್ಲ. ಅದು ನೀವು ಅರ್ಥ ಮಾಡ್ಕೋಬೇಕು. ಅದು ನೀವು ಜಿಲ್ಲಾ ಪಂಚಾಯತಿ ಸದಸ್ಯರ ಆಗಿದ್ರೆ ಅಂದ್ರೆ ಅದು ವಿಠ್ಠಲ್ ಹೇರೂರ್ಜಿ ಅವರ ಕೊಡುಗೆ. ಅದು ಯಾಕಂದ್ರೆ ರಾತ್ರಿ ಹೋಗಿ ಪ್ರಚಾರ ಮಾಡಿ ನಿಮ್ಗೆ ಜಿಲ್ಲಾ ಪಂಚಾಯತಿ ಗೆಲ್ಲಿಸ್ಕೊಂಡ್ ಬಂದಾರ, ಅದು ವಿಠ್ಠಲ್ ಹೇರೂರ್ಜಿ ಅವರು. ಅದು ಯಾರು ಮಾಡ್ಯಾರ ಅವ್ರ ಹೆಸರು ಹೇಳ್ರಿ.
ನೀವು ವಿನಾಕಾರಣಕ್ಕೆ ಅವ್ರು ಮಾಡ್ರಿ ಇವ್ರು ಮಾಡ್ರಿ ಅಂತ ಹೇಳೋದು ಸರಿಯಲ್ಲ. ಇನ್ನೊಂದು ಇಂಥ ನಮ್ಮ ಒಂದು ಹಿಂದುಳಿದ ವರ್ಗದ ಮಹಾನ್ ನಾಯಕನಿಗೆ ನೀವೆಲ್ಲ ಹಿಂಗೆ ಮಾತಾಡೋದು ಸರಿ ಇಲ್ಲ. ಇದಕ್ಕೆ ನಾವು ಮುಂದೆ ಕಡಿವಾಣ ಹಾಕ್ತೀವಿ. ಇದೇ ಥರ ನೀವೇನಾದರೂ ಮಾತಾಡಿದ್ರೆ ಅಂದರೆ ನಾವು ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀವಿ. ಮಾಲಿಕೆ ಗುತ್ತೇದಾರ್ಜಿಯವರ ಅಭಿಮಾನಿ ಬಳಗ ಎಲ್ಲರಿಗೂ ಇನ್ನು ತಯಾರಾಗಿ ನಿಂತದ. ನೀವು ಎಚ್ಚರದಿಂದ ಏನೇ ಮಾತಾಡ್ಬೇಕಾದ್ರೆ ನಮ್ಮ ನಾಯಕರ ಬಗ್ಗೆ ನೀವು ಎಚ್ಚರವಾಗಿ ಮಾತಾಡ್ಬೇಕಂತ ಹೇಳಿ ನಿಮಗೆ ಆಗ್ರಹ ಮಾಡ್ತೀನಿ. ಈ ಮೀಡಿಯಾದ ಮುಖಾಂತರ ಆಗ್ರಹ ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ. ಮತ್ತು ಎರಡನೇ ವಿಷಯ, ಶ್ರೀಮಾನ್ ಮಕ್ಬೂಲ್ ಪಟೇಲ್ ಅವರಿಗೆ ಚುನಾವಣೆ ಜಡ್ಪಿ ನಿಂದ್ರಿಸಿ ಸೋಲಿಸಿದ್ದಾರೆ ಅಂತ ನಮ್ಮ ಬ್ರದರ್ ಹೇಳ್ಕೊಂಡಿದ್ದಾರೆ ನಿನ್ನೆ. ನೋಡಿ, ಚುನಾವಣೆ ನಿಂದ್ರೋದು ಸಹಜ. ಗೆಲುವು ಮತ್ತು ಸೋಲು ಅದು ಜನ ಕೊಟ್ಟ ಆಶೀರ್ವಾದ ತಲೆಬಾಗಿಸಿ ಅದು ಸ್ವೀಕರಿಸಬೇಕು. ಅವರು ಒಬ್ಬರೇ ಸೋತಿಲ್ಲ, ನೀವು 6 ಬಾರಿ ಸೋತಿದ್ದೀರಿ. ಏನು ಅದು ಜನ ಕೊಟ್ಟ ಆಶೀರ್ವಾದ. ಅದಕ್ಕೆ ದೊಡ್ಡ ದೊಡ್ಡ ನಾಯಕರು ಗೆಲುವು ಸೋಲು ಎಲ್ಲರಿಗಾಗಿದೆ. ಎಲ್ಲರೂ ಪ್ರಯತ್ನ ಪಡ್ತಾರೆ, ಗೆಲ್ಲಕ್ಕೆ ನಿಂತಿರ್ತಿದ್ದಾರೆ. ಆದರೆ ಜನ ಕೊಟ್ಟಿದ ಮೇಲೆ ಆಶೀರ್ವಾದ ತಗೊಳ್ಳೇಬೇಕಾಗುತ್ತದೆ. ಮತ್ತು ಇದು ನೀವು ಏನೇನು ಮಾಡಿರಿ ಮುಸ್ಲಿಂ ಸಮಾಜಕ್ಕೆ, ನೀವೇನು ಮಾಡಿರಿ? ಅದೇ ಮುಸ್ಲಿಂ ಸಮಾಜಕ್ಕೆ ನಾವು ಶ್ರೀಮಾನ್ ಮಾಲಿಕೆ ಗುತ್ತೇದಾರ್ ಸಾಹೇಬರು ಅಹಿಂದ ನಾಯಕರೇ. ಇವರು ಗೆದ್ದು ಬಂದಾಗ 18 ವರ್ಷ ಶ್ರೀಮಾನ್ ಮಕ್ಬೂಲ್ ಪಟೇಲ್ ಸಾಹೇಬರು ಈ ತಾಲೂಕಿನಲ್ಲಿ ಅಧ್ಯಕ್ಷರಾಗಿ ಇದ್ದರು. ಆ ಟೈಮ್ದಾಗ 20 ವರ್ಷ ನಿನ್ನೆ ಮಕ್ಬೂಲ್ ಪಟೇಲ್ ಸಾಹೇಬ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಮಾಲಿಕಾ ಸಾಹೇಬ್ ಪೀರಿಯಡ್ದಾಗ ನಾನೇ MLA ನಪ್ಲೆ ಇದ್ದ, ಫುಲ್ ಅಧಿಕಾರಿ ನನ್ನ ಕೈಯಾಗಿತ್ತು. ಏನು ಆ ಟೈಪ್ ಹೇಳ್ಕೊಂಡ್ರೆ ಇವತ್ತು ನೀವು ನೋಡ್ರಿ, ನೀವು ಯಾರ ಕೈಯಾಗ ಅಧಿಕಾರಿ ಇದೆ? ನಿನ್ನೆ ಕೋರ್ಬು ಸಾಹೇಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ತಾವು ಕೇಳಿರ್ಬೋದು. ನನಗೆ ಹಲವಾರು ಸಾರಿ ನನಗೆ 4-5 ಲೆಟರ್ ಕೊಟ್ಟರು. ಆ ಲೆಟರ್ದಾಗೆ XXX ಬರೆದು ಕೊಟ್ಟರು. ನನ್ನ ಒಂದೂ ಕೆಲಸ ಆಗಿಲ್ಲ. ಅಂದರೆ ಶಾಸಕರ ಲೆಟರ್ಗೆ ಒಂದು ಕೌಡಿ ಕಿಮ್ಮತ್ತಿಲ್ಲ. ಈ ಥರ ಕೋರ್ಬ ಸಾಹೇಬ್ರೆ ಹೇಳ್ಕೊಂಡಿದ್ದಾರೆ, ನಂದು ಒಂದೂ ಕೆಲಸ ಆಗಿಲ್ಲ. ಆಗ ಮತ್ತವ್ರು ಹೇಳ್ತಾರೆ, ಆಗ ಮಾಲಿಕಾ ಸಾಹೇಬರು ಶಾಸಕರಿದ್ದಾಗ ಅವರ ತಮ್ಮ ಏನು ಅವರ ಮುನಿಮಿದ್ರು, ಅವ್ರೇನು ಮಾಲಕಿದ್ರು ಅಂತ ಹೇಳ್ಕೊತಾರ. ನೋಡಿ ಸರ್, ಅವ್ರು ಯಾವಾಗಲೂ ಮಾಲಕರಿದ್ದರು, ಮಾಲಕ್ಕೆ ಇರ್ತಾರೆ. ಅವರು ಮಾಲಕ್ಕಂತೆ ಎಲ್ಲ ಜನ ಇಲ್ಲಿ ಅವ್ರಿಗೆ 6 ಬಾರಿ ಆಶೀರ್ವಾದ ಮಾಡಿದ್ದಾರೆ, 6 ಸಾರಿ ಸತತವಾಗಿ ಗೆದ್ದಿದ್ದಾರೆ. ಮತ್ತಂದ್ರೆ ಇದೇ ಥರ ಇವರು ಒಂದು ಗ್ರಾಮ ಪಂಚಾಯತಿ ಗೆದಿಬೇಕಂದ್ರೆ ಮತ್ತೊಂದು ಸರಿ ನಿಂತು ಗೆದಿಬೇಕಾದ್ರೆ ಎಷ್ಟೋ ಕಠಿಣ ಅದ. ಅವ್ರಿಗೆ 6 ಸಾರಿ ಜನ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಏಕೆ ಮಾಡಿದ್ದಾರೆ ಅಂದರೆ ತಾವು ವಿಚಾರ ಮಾಡಬೇಕು. ಪತ್ರಿಕಾಗೋಷ್ಠಿ ಮಾಧ್ಯಮ ಕರೆದಿರೋ ಉದ್ದೇಶ ಏನಂದರೆ, ನಿನ್ನೆಯ ದಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಪ್ರಕಾಶ್ ಜಮಾದಾರ್ ಅವರು ಅಹಿಂದ ವರ್ಗಕ್ಕೆ ಮಾಜಿ ಸಚಿವರಾದಂಥ ಮಾಲಿಕೆ ಗುತ್ತೇದಾರ್ ಅವರು ಏನೇನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಅಹಿಂದ ವರ್ಗದಡಿ ಡಾಮಿನೆಂಟಾಗಿ ನಮ್ಮ ಕುರುಬ ಸಮಾಜನೂ ಬರುತ್ತೆ. ಅಹಿಂದ ಸಮಾಜದ ಒಳಗಡೆ ನಮ್ಮ ಕುರುಬ ಸಮಾಜಕ್ಕೆ ಫಸ್ಟ್ ತಾಲೂಕಾ ಪಂಚಾಯತಿ ಎಂದು ಅಫ್ಜಲ್ಪುರಕ್ಕೆ ಬಂದು ಅವಾಗ ನಮ್ಮ ಕುರುಬರಿಗೆ ಅವಕಾಶ ಕೊಟ್ಟರೆ ಮೊದಲನೇದಾಗಿ. ಶುಭಗಳಿಗೆ ಇರಲಿ ಕುರುಬರಿಂದ ಚಾಲುವಲ್ಲಿ ಅಂತೇಳಿ ಪ್ರಭಾವತಿ ರಾಜ್ಕುಮಾರ್ ಗೌರ್ ಅಂತೇಳಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2ನೇ ಬಾರಿ ಬಾಪುಗೌಡ ಪಾಟೀಲ್ ಟಾಕಳಿ ಅಂತೇಳಿ ಅವ್ರು ಇನ್ನೂ 2ನೇ ಬಾರಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಾಡಿದ್ದಾರೆ. ಹಾಗೆ ಸಾವಿರಪ್ಪ ಪೂಜಾರಿ ಅಂತೇಳಿ ತೊಗರಿ ಮಂಡಳಿ ರಾಜ್ಯ ನಿರ್ದೇಶಕರಾಗಿ ಮಾಡಿದ್ದಾರೆ. ಮತ್ತು ಹಯ್ಯಾಳ ಪೂಜಾರಿ ಅಂತೇಳಿ ಬಂದರವಾಡ ಅವರಿಗೆ APMC ಡೈರೆಕ್ಟರ್ ಮಾಡಿದ್ದಾರೆ. ಶ್ರೀಪಾದ್ ಒಡೆಯರ್ ಅಂತೇಳಿ ಅವರಿಗೆ APMC ಡೈರೆಕ್ಟರ್ ಮಾಡಿದ್ದಾರೆ. ಸೈಬಣ್ಣ ಪೂಜಾರಿ ಅಂತೇಳಿ ಮಲ್ಲಬದ್ದವರಿಗೆ ತಾಲೂಕು ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಹಾಗೆ ತುಂಬ ಅವಕಾಶಗಳು ಎಲ್ಲೆಲ್ಲಿ ಸಿಗಬೇಕು ಅಲ್ಲೆಲ್ಲಿ ನಮಗೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅವರೇನೋ ಅವ್ರಿಗೆ ಗೊತ್ತದೋ ಏನೋ ಗೊತ್ತಿಲ್ಲಾರ ಬಟ್ಟಕ್ಕೆ ಈ ಥರ 5 ವರ್ಗಕ್ಕೆ ಅವ್ರು ಏನೂ ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಶಾಸಕರು ಗುಲಾಮ ಅಂತ ಅಂದಿದ್ದಾರೆ ಅಂಥೇಳಿ ಶಾಸಕರಿಗೆ ಅವ್ರು ಹೇಳ್ತಾ ಇದ್ದಾರೆ. ಹೌದ್ರಿ, ಮತ್ತು ಈಗ ಅವ್ರು ಶಾಸಕರಾಗಿ ನಿಗಮದಿಂದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡೋರು ಶಾಸಕರು ಮಾಡಬೇಕು, ಏನು ಅವ್ರಿಗೇನೋ ಅಧಿಕಾರ ಇಲ್ಲ, ಅವ್ರಿಗೆ ಶಾಸಕರು ಕೊಡ್ತಕ್ಕಂಥ ಸ್ಥಾನಮಾನ ಅವ್ರು ಯೂಸ್ ಮಾಡಂತಾರೆ. ಮತ್ತು ಶಾಸಕರಿಗೆ ಏನಾಗಬೇಕು, ಮತ್ತು ಅವರು ಕೊಡತಕ್ಕಂಥ ನಮ್ಮ ಶಾಸಕರು 6 ಬಾರಿ MLA ಆಗಿದ್ದಾರೆ. ಎಲ್ಲಾದರೂ ಅವ್ರ ಸಹೋದರರು ಅವ್ರ ಅಥವಾ ಅವ್ರ ಮಗ ಎಲ್ಲರೇ ಅಡಿಗಲ್ ಮಾಡಿದ್ದು ಇಲ್ಲ ಹಕ್ಕುಪತ್ರ ವಿತರಣೆ ಮಾಡಿದ್ದು ಅಂತಂದ್ರೆ ನಮ್ಗೆ ತೋರಿಸ್ಬಿಡ್ರಿ. ತಿರುಗಾಡಿ ಮನೆಗಳು ಅಂಥದ್ದು ಅವೆಲ್ಲ ಏನು ಮಾಡತ್ತ ನಿಮಗೆ ಗೊತ್ತಿದ್ದಿದೆ. ಅವ್ರಿಗೆ ಎಷ್ಟು ಹಣ ತುಂಬಿಕೆ ಮನೆಗಳು ಇದು ಕೊಟ್ಟರೆ ಪತ್ರಿಕಾ ಮಾಧ್ಯಮದ ಈಗಾಗಲೇ ಬಂದಿದೆ ಅದು ವಿಷಯ. ಅದಕ್ಕೆ ಆ ಉದ್ದೇಶದಾಗ ಅವ್ರು ಗುಲಾಮ್ ಅಂತ ಹೇಳಿ ಅಂದಿದ್ದಾರೆ. ಮತ್ತು ಎಲ್ಲ ಸಮಾಜಕ್ಕೂ ನಮ್ಮ ಸಾಹೇಬರು ಬಸವಣ್ಣನವರ ಫಾಲೋವರ್ಸ್ ಇದ್ದಾರೆ. ಕುಲಕ್ಕೊಬ್ಬ ಶರಣನ ಹಾಗೆ ಎಲ್ಲಿಗೆ ಅವಕಾಶ ಸಿಗುತ್ತದೆ ಎಲ್ಲ ಸಮುದಾಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದರ ಅವ್ರ ಕ್ಯಾಬಿನೆಟ್ದಾಗ ಒಬ್ಬರಿಗೆ ಇಟ್ಟರ ಕುರುಬ ಸಮಾಜ ಎಲ್ಲ ಅವ್ರ ಸಮಾಜಕ್ಕೆ ತುಂಬಿಕೊಳ್ಳೋದಾಗಲ್ಲ. ಹಾಗೆ ನಮ್ಮ ಸಾಹೇಬರು ಅಹಿಂದ ವರ್ಗದವರೇ ಶಾಸಕರಾಗಿದ್ದಾಗ ಅಹಿಂದ ವರ್ಗಕ್ಕೆ ಜಾಸ್ತಿ ಸ್ಥಾನಮಾನಗಳು ಸಿಗೋದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾವ. ಅಹಿಂದ ವರ್ಗದವರೇ ಶಾಸಕರಿದ್ದಾಗ ನಾವು ಕೇಳೋದು ತಪ್ಪ. ಯಾಕಪ್ಪ ಶಾಸಕರೇ ನಮ್ಮ ಅಹಿಂದ ವರ್ಗದವ್ರು ಅದರ, ನಾವು ಹೆಚ್ಚಿಗೆ ನಮಗೆ ಸ್ಥಾನಮಾನ ಕೊಡ್ರಿ ಅನ್ನೋದ್ರಾಗ ಇದು ಇರ್ತದೆ. ಬೇರೆ ಜಾತಿ ಎಲ್ಲರಿಗೂ ನೋಡ್ಕೊಂಡು ಇವತ್ತಿನ ದಿನ ಸ್ಥಾನಮಾನ ಕೊಟ್ಟಾರ. ಅದಕ್ಕೆ ಇವತ್ತಿನ ದಿನ ಇಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಅವ್ರಿಗೆ ನಾವು ಉತ್ತರ ಕೊಡೋದು ಬಯಸುತ್ತೇನೆ ಪ್ರಕಾಶ್ ಜಮಾದಾರ್ ಅವರಿಗೆ.